ಏನಾಯ್ತಣ್ಣ? ಯಾಕಣ್ಣ? ನನ್ನ ಕ್ಷಮಿಸ್ಬಿಡು ತಾಯಿ, ತಪ್ಪು ಮಾಡ್ಬಿಟ್ಟೆ. ಏನಾಯ್ತಣ್ಣ? ಹೇಳು, ಏನಾಯ್ತಣ್ಣ? ನನ್ನ ಮಗಳು ಹೊಲದಲ್ಲಿ, ಗದ್ದೆಯಲ್ಲಿ, ಗಂಡನ್ ಮನೆಯಲ್ಲಿ ಕಷ್ಟಪಡದೆ ಸುಖವಾಗಿರ್ಬೇಕು ಅಂತ ಸ್ವಾರ್ಥದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ಕೊಂಡೆ. ಚೈತನ್ಯಗೆ ಕೆಲಸ ಹೋಗಿದೆ ಅಂತ ಗೊತ್ತಾದ ಕೂಡ್ಲೆ ಈ ಮದ್ವೆನ ಹೇಗಾದ್ರೂ ನಿಲ್ಲಿಸ್ಬೇಕು ಅನ್ಕೊಂಡೆ. ಅಣ್ಣ, ಚೈತನ್ಯ ನಿನ್ಗಿಷ್ಟ ಆಗಿದ್ದು ಸಾಫ್ಟ್ವೇರ್ ಜಾಬಲ್ಲಿ ಇದ್ದ ಅಂತನಾ? ಮಾವ, ನಿಮಗೆ ನಿಜವಾಗ್ಲೂ ಸಾಫ್ಟ್ವೇರ್ ಇಂಜಿನಿಯರ್ ಬೇಕು ಅಂದ್ರೆ ತಗೊಳ್ಳಿ ನನ್ನ ಆಫರ್ ಲೆಟರ್. ಇಷ್ಟು ದಿನ ಅರ್ಥ ಆಗದೆ ಇರೋದು ನನಗೆ ಈಗ ಅರ್ಥ ಆಗಿದೆ. ಮಾಡೋ ಕೆಲಸದಿಂದ ಗುರ್ತಿಸೋದಲ್ಲ, ಮನುಷ್ಯತ್ವನ ಗುರ್ತಿಸ್ಬೇಕು ಅಂತ. ಪ್ರೀತಿ ಮಾಡೋ ಮನಸ್ಸಿದೆ. ಪ್ರೀತಿಸಿದವರು ಪಕ್ಕದಲ್ಲಿದ್ರೆ ನನ್ನ ಮಗಳು ಖುಷಿಯಾಗಿರ್ತಾಳೆ. ನನ್ನ ಮಗಳೇ ಯಾಕೆ, ಯಾರೇ ಆದ್ರೂ ಖುಷಿಯಾಗಿರ್ತಾರೆ. ಮಗಳೇ, ಭಾವನ್ನ ಮದುವೆ ಆಗೋದಕ್ಕೆ ನಿನಗಿಷ್ಟನಾ? ಇಷ್ಟನೇ ಅಪ್ಪ. ಭಾವ ಕೆಲ್ಸನ ಬಿಟ್ಟಿದ್ದು ಕೈಲಾಗ್ದೇನೋ ಬೇಡ ಅಂತನೋ ಅಲ್ಲ, ಅತ್ತೆಗೂ ಮಾವಂಗೂ ಈ ವಯಸ್ಸಲ್ಲಿ ಜೊತೆಯಾಗಿರ್ಬೇಕು ಅಂತ. ಲಗ್ನ ಅಂದ್ರೆ ಎರಡು ಕುಟುಂಬಗಳು ಸೇರುವಂತದ್ದಲ್ಲ, ಎರಡು ಮನಸ್ಸುಗಳು ಸೇರುವಂತದ್ದು. ಹಾಯ್ ಚೈತನ್ಯ ಸರ್, ಕಂಗ್ರಾಚುಲೇಷನ್ಸ್ ಫಾರ್ ಯುವರ್ ವೆಡ್ಡಿಂಗ್. ಥ್ಯಾಂಕ್ ಯು ಸರ್, ನೀವೇನಿಲ್ಲಿ? ಇವ್ ನನ್ನ ಸ್ಟೂಡೆಂಟ್ ಏನಮ್ಮ. ಆ ಕಾನ್ಫರೆನ್ಸ್ ಐಡಿಯಾ ಇವಂದೇನೆ. ಸರ್, ಹೇಳ್ಬೇಡಿ. ಹೇಳಾಗೋಯ್ತಲ್ಲ. ಐ ವಿಲ್ ಎಕ್ಸ್ಪ್ಲೈನ್. ನಮಸ್ಕಾರ. ನಮಸ್ಕಾರ. ಸಾರಿ ಅಮ್ಮ. ಸರ್, ಸಾರಿನಪ್ಪ. ತಾತ, ತಾತ. ಬಾರೋ ಚೈತನ್ಯ, ಇವಾಗ್ಲಾದ್ರೂ ಬಂದ್ಯಲ್ಲ. ತಗೊಳ್ಳಿ ಅಮ್ಮ, ನಿಮಗೆ ಕೊಟ್ಟು ಬನ್ನಿ ಅಂತ ಬಟ್ಟೆ ಕೊಟ್ಟಿದ್ದಾರೆ. ಮದ್ವೆಗೆ ಇದನ್ನೇ ಹಾಕೋಬೇಕಂತೆ ಅಮ್ಮ ಪದೇ ಪದೇ ಹೇಳಿದ್ದಾರೆ. ನನಗೆ ಯಾಕೋ ಇವೆಲ್ಲ, ನಿಮ್ಮ ಅಮ್ಮರಿಗೆ ಯಾವ ಕೆಲ್ಸನೂ ಇಲ್ಲ. ಮದ್ವೆಲಿ ದೊಡ್ಡವರಾಗಿ ಎಲ್ಲ ನೀವೇ ನಿಂತು ಮಾಡ್ಬೇಕಲ್ವಾ? ಹೌದ್ ತಾತ, ಮದ್ವೆ ಕರೆಯೋಣ ಅಂತ ಯಾವಾಗ ಮಾಡಿದ್ರು ಶಿವಾಜಿ ಮಾವನ್ ಕಾಲ್ ಬಿಸಿನೇ ಬರ್ತಾ ಇದೆ. ಅವನಿಗೆ ಎಲ್ಲೋ ಟೈಮ್ ಇರುತ್ತೆ. ನನಗೆ ಯಾವಾಗ್ಲೋ ಒಂದ್ಸಲ ಫೋನ್ ಮಾಡ್ತಾನೆ, 2 ನಿಮಿಷ ಮಾತಾಡ್ತಾನೆ ಅಷ್ಟೇ. ಅಷ್ಟಲ್ಲಿ ಇದ್ದೀಯಾ, ತಿಂದ್ಯಾ, ಹೇಗಿದ್ಯಾ, ಏನ್ ಮಾಡ್ತಿದ್ಯಾ ಎಲ್ಲ ತಿಳ್ಕೋಬೇಕು. ಹಣೆ ಬರಹ. ಸಾಫ್ಟ್ವೇರ್ ಅವನಲ್ವಾ? ಸಾಫ್ಟ್ವೇರ್ ಅವನಪ್ಪ. ಮತ್ತೆ ಮಾವ ಯಾವತ್ತು ನಿನ್ನ ಕರೀಲಲ್ವಾ ತಾತ? ಕರೆದಿದ್ದ 1-2 ಸಲ. ಬರಲ್ಲ ಅಂತ ಹೇಳ್ದೆ. ಊರನ್ನ, ಮನೆನ, ಜಮೀನನ್ನ ಬಿಟ್ಟು ನಾನು ಹೇಗೆ ಹೋಗ್ಲಿ? ಅವನ್ ಕೆಲ್ಸ ಬಿಟ್ಟು ಅವನೂ ಬರ್ತಿಲ್ಲ. ನೀವೇನ್ ತಲೆ ಕೆಡ್ಸ್ಕೊಬಿಡಿ ತಾತ, ನಾವೆಲ್ಲ ಇದೀವಲ್ಲ.
ಅವನು ಓದ್ತೀನಂತ ಹೇಳಿದಿಕ್ಕೆ 2 ಎಕರೆ ಹೊಲಾನ್ ಮಾರ್ದೆ. ಇನ್ನು ಮುಂದಕ್ಕೆ ಓದ್ಬೇಕು ಅಂತ ಹೇಳಿದ್ದಕ್ಕೆ ಮನೆ ಪತ್ರನ ಅಡ ಇಟ್ಟೆ. ಏನು ಉಪಯೋಗ ಇಲ್ಲ. ಎಲ್ಲ ಅವನಿಗೋಸ್ಕರ ಮಾಡಿದ್ರೆ ಕಣ್ಣು ಮುಂದೆ ಅವನಿಲ್ಲ ಅಂತಂದ್ರೆ ಸಂತೋಷವಾಗಿ ಹೇಗಿರಕ್ ಸಾಧ್ಯನೋ? ಅವನನ್ನ ನಾನು ತಡೆದ್ರೆ ಎಲ್ಲಿ ದ್ವೇಷ ಮಾಡ್ತಾನೆ ಅಂತನೋ ಯಾವುದಕ್ಕೂ ಅವನ ಬಗ್ಗೆ ಯೋಚಿಸದೆ ಕಳಿಸ್ಕೊಟ್ಟೆ. ಉಪಯೋಗ ಇಲ್ಲ. ವಯಸ್ಸಾಗ್ತಿದೆ, ಏನೇನೋ ಕೂಡ ಬರ್ತಿದೆ, ಸಮಯ ಕಳೀತಾ ಇದೆ. ನನ್ನ ಮಗ ಕೂಡ ನನ್ನಿಂದ ದೂರ ಹೋಗ್ತಾನೆ ಇದ್ದಾನೆ. ಮಗ ಇದ್ದಾನೆ ಅಂತ ಧೈರ್ಯವಾಗಿ ಬದುಕ್ತಿದ್ಯಾ ಅನ್ಕೊಂಡಿದ್ದೆ ತಾತ. ನಿಮ್ ಮನ್ಸಲ್ಲಿ ಇಷ್ಟೊಂದು ನೋವಿದೆ ಅಂತ ಇವತ್ತೇ ಗೊತ್ತಾಗಿದ್ದು. ಅವತ್ತು ರಾಮಯ್ಯ ತಾತಲ್ಲಿ ನಮ್ಮ ಅಪ್ಪ ಅಮ್ಮನ ನೋಡ್ದೆ ಕಣೋ ನಾನು. ದೂರದಲ್ಲಿ ಚೆನ್ನಾಗಿದ್ದೀವಿ ಅನ್ನೋ ಸಂತೋಷಕ್ಕಿಂತ ಜೊತೆಲಿಲ್ಲ ಅನ್ನೋ ನೋವೇ ಜಾಸ್ತಿ ಇರುತ್ತೆ ಅಂತ ಗೊತ್ತಾಯ್ತು ಕಣೋ. ಅದಕ್ಕೆ ಅವ್ರ ಜೊತೆನೇ ಇರಬೇಕು ಅಂತ ಡಿಸೈಡ್ ಆದೆ ಕಣೋ. ಇದೇನ್ ಈಗ ಬರ್ತಾ ಇದ್ದಾಳೆ? ಅಯ್ಯೋ, ಏನ್ ಫಿಟ್ಟಿಂಗ್ ಇರ್ತಾಳೋ ಏನೋ. ಏನಮ್ಮ? ಯಾಕೋ ನನ್ ಮನ್ಸೇ ಸರಿ ಇಲ್ಲ ಅಣ್ಣ. 4 ದಿನ ತವ್ರ ಮನೇಲಿ ಇದ್ದು ಹೋಗೋಣ ಅಂತ ಬಂದೆ. ಅಷ್ಟೇನಾ? ಆ? ಹ, ಏನಿಲ್ಲ, ನೀನ್ ಬಾಮ. ಹ ಹ. ಏನ್ ಮನಸ, ಎಲ್ಲಿಗೆ ಹೋಗ್ತಿದ್ಯಾ? ಹಾಸ್ಪಿಟಲ್ಗತ್ತೆ. ಯಾಕೆ ಮುಖ ಹೀಗ್ ಬಾಡ್ ಹೋಗಿದೆ? ಏನಾದ್ರೂ ತಿಂದ್ಯಾ? ಇಲ್ಲ ಅಲ್ವಾ? ನೀನ್ ಅಲ್ಲಿ ಕೂತ್ಕೋ, ಏನಾದ್ರೂ ತಗೊಂಡ್ ಬರ್ತೀನಿ, ಕೂತಿರು. ಏನೋ ಒಂದು ಮಾಡ್ಕೊಂಡು ಟೈಮಿಗೆ ತಿನ್ಬೇಕು ಅನ್ನೋದಿಲ್ಲ. ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಅಲ್ವಾ? ಮುಖ ಹೇಗ್ ಬಾಡೋಗಿದೆ ಅಂತ ನೋಡು. ಯಾಕೆ ಯಾಕೆ ಕಣ್ಣಲ್ಲಿ? ಅಯ್ಯೋ, ನನ್ ಬುದ್ಧಿಗಿಷ್ಟು. ನಿನಗ್ ಖಾರ ಆಗಲ್ಲ ಅಲ್ಲ? ಹಸುವು ಅಂದ್ ಕೂಡ್ಲೆ ಗೊಡ್ಡು ಖಾರ ಕಲ್ಸ್ಕೊಂಡ್ ತಂದ್ಬಿಟ್ಟೆ. ತಗೋ, ನೀರ್ ಕುಡಿ, ಸ್ವಲ್ಪ ಸಹಿಸ್ಕೊಮ್ಮ. ಅಯ್ಯೋ, ಯಾರಾದ್ರೂ ಇದ್ದೀರಾ ಮನೇಲಿ? ತಾತ ಬಿದ್ದೋಗ್ರೆ. ಅಯ್ಯೋ, ಯಾರಾದ್ರೂ ಇದ್ದೀರಾ? ಬಾಪು, ಬಾಪು, ಏನಾಯ್ತು? ಏನಾಯ್ತು ಬಾಪು? ಅಯ್ಯೋ, ಅಲ್ಲ, ಅಯ್ಯೋ, ಏನಾಯ್ತು ಬಾಪು? ಏನಾಯ್ತು? ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಯಾವ್ದಾದ್ರೂ ಆಟೋ ಕರೀರಿ. ನಿಂಗೇನು ಆಗಲ್ಲ ಬಾಪು, ಹೆದರ್ಕೋಬೇಡ. ಬನ್ನಿ, ಬೇಗ ಎತ್ಕೊಂಡ್ ಬನ್ನಿ. ಏಯ್, ಆಟೋ ಯಾವ್ದಾದ್ರು ಬರ್ತಾಯ್ತಾ ನೋಡು. ಆಟೋ, ಮೆಲ್ಲಿಗೆ ಮೆಲ್ಲಿಗೆ ಮೆಲ್ಲಿಗೆ. ಬಾಪು, ನಾನು ಬರ್ತೀನಿ. ಈ ಕಡೆ ನನ್ನ ಬಾ. ಹಿಡ್ಕೋ. ಹೋಗಪ್ಪ, ನೀನ್ ಹೋಗು. ನಡಿ ನಡಿ. ಡಾಕ್ಟ್ರು ನೋಡ್ತಿದ್ದಾರೆ. ಪೇಷಂಟ್ ನಿಮ್ಗೆ ಏನಾಗ್ಬೇಕು? ಚಿಕ್ಕಪ್ಪ ಆಗ್ಬೇಕು. ಏನಾಗಿದೆ ಡಾಕ್ಟರ್? ಅವ್ರ ಪರಿಸ್ಥಿತಿ ತುಂಬಾನೇ ಕ್ರಿಟಿಕಲ್ ಆಗಿದೆ. ಎಲ್ಲ ಹೋಲ್ಸ್ ಬ್ಲಾಕ್ ಆಗಿದೆ. ಇದು ಮೇಜರ್ ಹಾರ್ಟ್ ಅಟ್ಯಾಕ್. ಅವ್ರ ಬದುಕಿಸೋದು ತುಂಬಾನೇ ಕಷ್ಟ. ಓಕೆ, ಹಾ ಹೇಳೋಣ. ಏ ಶಿವಾಜಿ, ಬಾಪುಗೆ ಎದೆ ನೋವು ಕಾಣಿಸ್ಕೊಂಡಿದ್ಯೋ? ಆಸ್ಪತ್ರೆಗೆ ತಂದು ಸೇರ್ಸಿದೀವಿ. ಡಾಕ್ಟ್ರು ಏನೇನೋ ಹೇಳ್ತಿದ್ದಾರೆ. ನನಗ್ ಭಯ ಆಗ್ತಿದೆ ಕಣೋ. ನೀನ್ ಬೇಗ ಬಾ ಆಯ್ತಾ? ಈಗ ಹೇಗಿದೆಯಪ್ಪ? ಕಷ್ಟ ಅಂತ ಹೇಳ್ತಿದ್ದಾರೆ. ನೀನ್ ಬೇಗ ಬಾರೋ. ಈಗ ನಾನು ಬರ್ಬೇಕು ಅನ್ಕೊಂಡ್ರು ಬರಕ್ಕಾಗ್ದಿರೋ ಪರಿಸ್ಥಿತಿ. ಜಸ್ಟ್ ಲಾಸ್ಟ್ ವೀಕೆ 200 ಜನನ ತೆಗ್ದಿದ್ದಾರೆ ಕೆಲ್ಸಕ್ಕೆ ಬಂದಿಲ್ಲ ಅಂತ. ಈಗ ಬಂದ್ರೆ ನನ್ ಜಾಬ್ ಕೂಡ ಹೋಗುತ್ತೆ. ನೀವೆಲ್ರೂ ಅಲ್ಲಿ ಇದ್ದೀರಾ ಅನ್ನೋ ಧೈರ್ಯದಲ್ಲೇ ನಾನು ಇಲ್ಲಿದ್ದೀನಿ. ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಾನು ಕಳಿಸ್ತೀನಿ. ನೀವೇ ನೋಡ್ಕೊಳ್ಳಿ ಅಪ್ಪ, ಪ್ಲೀಸ್. ದುಡ್ಡಲ್ಲಿ ಏನಿದ್ಯೋ? ಬಾಪುಗೋಸ್ಕರ ನಾನು ಹೊಲ ಮಾರಾದ್ರೂ ಕಟ್ತೀನಿ.
ಆದ್ರೆ ನಿನ್ ಪಕ್ಕದಲ್ಲಿದ್ರೆ ಆ ಧೈರ್ಯನೇ ಬೇರೆ ಅಲ್ವೇನೋ. ನೀನ್ ಬಾರೋ. ನನಗೀ ಪರಿಸ್ಥಿತಿಲಿ ಅಪ್ಪನ ಪಕ್ಕ ಇರ್ಬೇಕಂತ ಅನ್ಸಲ್ವಾ? ಈಗ ಬರಕ್ ಆಗಲ್ಲ. ಏ ಶಿವಾಜಿ, ಇನ್ನೇಗ್ ಹೇಳಿ? ಸರಿ, ನಾನು ಬರೋದಕ್ಕೆ ಟ್ರೈ ಮಾಡ್ತೀನಿ. ಬಾಪು ನಿನ್ ತಂದೆ ಕಣೋ, ನೀನೇ ಇಲ್ಲ ಅಂದ್ರೆ ಹೇಗೆ? ಓಕೆ, ಐ ಗೆಟ್ ಬ್ಯಾಕ್ ಟು ಯು. ಬಾ